ಮತ್ತೆ ಇನ್ನೊಂದು ರಾಜ್ಯ ನಾಯಕರುಗಳಲ್ಲಿ, ಕಾಂಗ್ರೆಸ್ನ ರಾಜ್ಯ ನಾಯಕರುಗಳಲ್ಲಿ ಕೆಲವೊಂದು ಕಡೆ ನಿಮಗೆ ಆಗೋರು ಇದ್ದಾರೆ, ಆಗದೇ ಇರೋರು ಇದ್ದಾರೆ. ಈಗ ನೀವು ಒಂದು ವೇಳೆ ಸೇರ್ಕೊಂಡ್ಮೇಲೆ ಹೇಗೆ ನಿಭಾಯಿಸ್ತೀರಿ ಅನ್ನುವಂತಹದ್ದು. ನೀವು ಕಾರ್ಯಕ್ಷೇತ್ರ ನೀವು ಶುರು ಮಾಡಿದ್ದು ಪತ್ರಕರ್ತರಾಗಿ ಕಾಂಗ್ರೆಸ್ನಿಂದ, ಅದು ರಾಮನಗರ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದು ದೇವೇಗೌಡರನ್ನೇ ನೀವು ಸೋಲಿಸಿ ಬಂದಂಥವ್ರು. ಈಗ ಮತ್ತೆ ಆ ಕ್ಷೇತ್ರದಲ್ಲಿ ಏನಾದರೂ ನೀವು ನಿಮ್ಮ ರಾಜಕೀಯ ಜೀವನ ಮುಂದುವರಿಸ್ತಾರೆ ಅಥವಾ ಬೇರೆ ಎಲ್ಲಾದರೂ ಬೇರೆ ಕಡೆ ನೋಡ್ತೀರಾ ಅಂತ? ನಾನು ಯಾವತ್ತು ಏನು ನಿರೀಕ್ಷೆ ಇಟ್ಕೊಳ್ಳೋದಲ್ಲೇ ಬಂದಿರೋವಳು. ನಾನು ಮೊದಲೇ ನಿಮ್ಗೆ ಹೇಳ್ಬಿಟ್ಟೆ, ನನ್ನ ಆತ್ಮಬಲ ಮತ್ತು ದೈವಬಲವನ್ನು ನಂಬಿ ನಾನು ರಾಜಕಾರಣ, ಮತ್ತು ನನಗೇನು ಸ್ವಾರ್ಥ ಇಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮಾನ್ಯ ಡಿ.ಕೆ. ಸುರೇಶ್ ಅವರು ಯಶಸ್ವಿಯಾಗಿ ಈಗಾಗಲೇ ಅವರು ಅನೇಕ ಬಾರಿ ಚುನಾಯಿತರಾಗಿದ್ದಾರೆ. ನಾವಿಬ್ಬರು ಒಂದೇ ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿದ್ದು. ನಾನು ಗೆದ್ದಿದ್ರು ಅದೇ ಸೇವೆ ಮಾಡಬೇಕಾಗಿತ್ತು. ಅವರು ಕೂಡ ತುಂಬಾ ಸಮರ್ಥವಾಗಿ ರಕ್ಷಣೆ ಕೊಡ್ತಾ ಇದ್ದಾರೆ, ನಮ್ಮ ಜನಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅಬ್ಸಲ್ಯೂಟ್ಲಿ ಇದೇ ಮಿತ್ತಿರ್ತಕ್ಕಂಥದ್ದು. ಎಸ್, ನಾನು ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರು ನನ್ನ ಶಾಸಕರಾಗಿದ್ರು, ನಾನು ಅವರ ಸಂಸದೆಯಾಗಿದ್ದೆ, ನಾನು ಹೊಸದಾಗಿ ಬಂದಿದ್ದೆ. ಕೆಲವು ಇಶ್ಯೂ ಬೇಸ್ಡ್ ಡಿಫರೆನ್ಸಸ್ ಇದ್ದಿದ್ದು ನಿಜ. ಇಶ್ಯೂ ಬೇಸ್ಡ್ ಡಿಫರೆನ್ಸಸ್ ಅನ್ನ ಹೇಳೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ. ನೀವು ಡಿ.ಕೆ. ಶಿವಕುಮಾರ್, ಡಿ.ಕೆ. ಸುರೇಶ್ ಅವರ ಪರ ನೀವು ಪ್ರಚಾರ ಮಾಡ್ತೀರಾ ಸರ್? ಅಬ್ಸಲ್ಯೂಟ್ಲಿ. ಡಿ.ಕೆ. ಸುರೇಶ್ ಪರ ಮಾತ್ರ ಅಲ್ಲ, 28 ಸ್ಥಾನಗಳಲ್ಲಿ ಪಕ್ಷ ಎಲ್ಲಿ ಹೋಗಿ ಪ್ರಚಾರ ಮಾಡಬೇಕು ಅಂದ್ರೆ ಅದು ಮಾಡ್ತೀನಿ. ಅವತ್ತು ಕೂಡ JDS ನಮ್ಮ ರಾಜಕೀಯ ಪ್ರತಿಸ್ಪರ್ಧಿಯಾಗಿತ್ತು. ಇವತ್ತು ಕೂಡ ಬಿಜೆಪಿಯಲ್ಲಿರ್ತಕ್ಕಂಥ ಒಕ್ಕಲಿಗ ನಾಯಕರ ಮೇಲೆ ನಂಬಿಕೆ ಇದ್ದಿದ್ದರೆ, ಅವರ ಬಲಾಬಲದ ಮೇಲೆ ನಂಬಿಕೆ ಇದ್ದಿದ್ದರೆ JDSಗೆ ಯಾಕೆ ತಗೊಂಡೋಗಿ ಅವರನ್ನ ಗುಲಾಮರನ್ನಾಗಿ ಮಾಡ್ತಾ ಇದ್ರು ಬಿಜೆಪಿ?